ಬೆಳಿಗ್ಗೆ ಎದ್ದು ನೋಡಿ ಪೂಜೆ ಎಲ್ಲ ಆಗಿದೆ. ಇವಾಗ ಅಡಿಗೆ ಕೆಲಸ. ಇವತ್ತು ತಿಂಡಿ ಸ್ಪೆಷಲ್ ಏನಿಲ್ಲ, ಇದೇ ಸ್ಪೆಷಲ್ ನಮಗೆ ಇವತ್ತು. ಅವಲಕ್ಕಿ, ಸ್ವಲ್ಪ ಬೆಲ್ಲ ಹಾಕಿದ್ದಾರೆ, ಈರುಳ್ಳಿ ಮತ್ತು ಒಂದು ಹಸಿಮೆಣಸು ಹಾಕಿದ್ದಾರೆ ಅಷ್ಟೇ. ಸಿಂಪಲಾಗಿ ಡೈಲಿ ದೋಸೆ ಇಡ್ಲಿ ಎಲ್ಲ ತಿಂದು ತಿಂದು ಬೋರ್ ಆಗಿದೆ. ಅದಕ್ಕೆ ಇವತ್ತು ಶನಿವಾರ ಅಲ್ವಾ, ಸೊ ಹಾಗಾಗಿ ಅವಲಕ್ಕಿಯನ್ನೇ ಮಾಡಿದ್ದಾರೆ. ಡೈಲಿ ಮಾಡ್ತಾಯಿದ್ರೆ ಬೋರ್ ಆಗುತ್ತೆ, ಅಪರೂಪಕ್ಕೆ ಮಾಡಿದರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಓಕೆ, ಇವತ್ತು ಬದನೆಕಾಯಿ ಸಾಂಬಾರು. ಬದನೆಕಾಯಿಯನ್ನು ಇಟ್ಟಿದ್ದಾರೆ ಅಮ್ಮ ಒಲೆ ಮೇಲೆ, ಸ್ವಲ್ಪ ಬೆಂದಿದೆ. ಆಮೇಲೆ ಮಸಾಲೆ ಕೂಡ ರುಬ್ಬಿಟ್ಟಿದ್ದೀನಿ ನೋಡಿ. ಫೈನಲಿ ಮಸಾಲೆ ಎಲ್ಲ ಹಾಕಿ ಆಗಿದೆ. ಒಂದು ಟೊಮೆಟೊನ ಕಟ್ ಮಾಡಿ ಹಾಕಿದ್ದೇನೆ. ಇವಾಗ ನಾನು ಕುದೀತಾ ಇದೆ. ಆಯ್ತು, ಇನ್ನು ಸಾಂಬಾರು ರೆಡಿ ಆಯಿತು. ಅನ್ನ ಬೆಂದಿದೆ ಅಂತ ನೋಡುವ ಆಯಿತಾ. ಇನ್ನು ಸ್ವಲ್ಪ ಬೇಯಬೇಕು. ಇದು ಅನ್ನವೆಲ್ಲ ಉಕ್ಕಿ ಉಂಟಲ್ಲ ಮೇಲೆ ಬಂದು ಈ ಥರ ಆಗಿದೆ ಆಯಿತಾ. ನೋಡಿ ಅಂತೆ, ಕಟ್ಟಿಗೆ ಒಲೆಯಲ್ಲಿ ಊಟ ತುಂಬ ಟೇಸ್ಟಿಯಾಗಿರ್ತದೆ. ಹುಷಾರಾಗಿ ಬಸಿಬೇಕು, ಇಲ್ಲಾಂದರೆ ತಳಿಯೆಲ್ಲ ಕಾಲಿಗೆಲ್ಲ ಬೀಳ್ಬೋದು. ಗಟ್ಟಿ ಬಟ್ಟೆಯನ್ನು ತಗೊಳ್ಬೇಕು, ಇಲ್ಲ ಅಂತಂದರೆ ಅಷ್ಟೇ. ನನಗೆ ಮೊದಲು ಈ ಥರ ಬಾಗಿಸುವಾಗಲೇ ಭಯ ಆಗ್ತಾ ಇತ್ತು, ಎಲ್ಲಿ ಗಂಜಿ ತಳಿ ಅನ್ನೋದು ಬೀಳ್ತದೆ ಅಂತ. ಪರ್ಫೆಕ್ಟ್ ಆಯಿತು ನೋಡಿ. ಅನ್ನವನ್ನು ಬಸಿದಿಟ್ಟಿದ್ದೀನಿ, ಅದು ಬಿಸಿ ನೀರು ಹಾಗೆ ಒಲೆ ಮೇಲೆ ಇರಲಿ, ಮತ್ತು ಕೆಂಡೆ ಹಾಕಿ ವೇಸ್ಟ್ ಆಗೋದು. ಇವಾಗ ನಾವು ಹೂವನ್ನು ಕೊಯ್ಲಿಕ್ಕೆ ಬಂದಿದ್ದೀವಿ. ಇಲ್ಲಿ ನೋಡಿ ಅಂತೆ ಇವನ ಅವಸ್ಥೆ, ಹೊಂಡ ಮಾಡಿಟ್ಟಿದ್ದಾನೆ, ಎಷ್ಟು ದೊಡ್ಡ ಹೊಂಡ ನೋಡಿ ಅಂತೆ, ಕಲ್ಲಿನ ಮೇಲೆ. ಒಳ್ಳೆ ಅವಸ್ಥೆ ಇವನದು. ನೋಡಿ, ಈ ಹೂವನ್ನು ತೆಗಿತೀನಿ ಈಗ. ನೋಡಿ, ಇದರಲ್ಲಿ ಹಾಕ್ತೀನಿ ಈಗ. ಅಮ್ಮ ಹೇಳಿದ್ದಾರೆ ಹೂವನ್ನು ಮತ್ತು ಮೊಗ್ಗನ್ನು ಎರಡನ್ನು ಕುಯ್ಯುವಂತ. ಗಿಡದಲ್ಲಿ ದಾಸವಾಳ ಹೂ ಇತ್ತು, ಇದನ್ನೀಗ ದೇವರಿಗೆ ಹಾಕೋದು. ಅಮ್ಮ ಕನಕಾಂಬರ ಹೂವನ್ನು ತೆಗಿತಾ ಇದ್ದಾರೆ. ನಾನು ತೆಗಿಲಿಕ್ಕೆ ಅಂತ ಬರುವುದರೊಳಗೆ ಇವರು ತೆಗ್ದಾಯಿತು. ಮತ್ತು ಅದು ಗಿಡದಲ್ಲಿಟ್ಟರೆ ಒಣಗಿ ಹಾಳಾಗ್ತದಲ್ಲ, ಅದಕ್ಕೆ ಆಮೇಲೆ ತೋರಿಸ್ತೀನಿ ಆಯಿತಾ ಎಷ್ಟಾಯ್ತು ಅಂತ. ಹೂವು ಈಗ ಇದಕ್ಕೀಗ ಬಾಳೆ ಬಳ್ಳಿ ಬೇಕಾಯ್ತಾ ಹೂವನ್ನು ಕಟ್ಟಲಿಕ್ಕೆ. ದಾರದಲ್ಲೆಲ್ಲ ಕಟ್ಟಲ್ಲ, ಕಡಿಮೆ ಬಾಳೆ ಬಳ್ಳಿ ಇದೆಯಲ್ಲ ತುಂಬ, ಅದರಲ್ಲಿ ಕಟ್ಟಲಿಕ್ಕೆ ಚೆಂದಾಗುತ್ತೆ. ಹೂವಾಗಿದೆ. ಕನಕಾಂಬರ ಮತ್ತು ಮುತ್ತು ಮಲ್ಲಿಗೆ ಹೂವನ್ನು ಮಾಲೆ ಮಾಡಿ ತೋರಿಸ್ತೀನಿ. ನಮ್ಮ ಮನೆ ಕೆಳಗೆ ದೇವಸ್ಥಾನ ಹೇಳಿದ್ನಲ್ಲ ಮೊನ್ನೆ, ಅಲ್ಲಿ ಪೂಜೆ ಆಗ್ತಾಯಿದೆ. ಇದು ಅಮ್ಮ ಕಟ್ಟಿದ್ದು, ಇದು ನಾನು ಕಟ್ಟಿದ್ದು ನೋಡಿ ಅಂತೆ. ಚೆನ್ನಾಗಿದೆಯಲ್ಲ. ಈಗ ಇವೆರಡನ್ನು ಒಟ್ಟಿಗೆ ಕಟ್ಟಿ ದೇವರಿಗೆ ಇಡೋದು. 12 ಕಾಲಾಯಿತು, ತುಂಬ ಬಾಯಾರಿಕೆ ಆಗ್ತಾಯಿತ್ತು, ಹಾಗಾಗಿ ನಿಂಬೆ ಶರಬತ್ ಮಾಡಿದ್ದೇನೆ. ಅದಕ್ಕೆ ಬೆಲ್ಲವನ್ನು ಹಾಕಿದ್ದೀನಿ ನಾನು. ಅಂಗನವಾಡಿಯಲ್ಲಿ ಕೊಡ್ತಾರಲ್ಲ ಬೆಲ್ಲ, ಪುಡಿ ಬೆಲ್ಲ, ಅದನ್ನು ಹಾಕಿದ್ದೇನೆ ನೋಡಿ. ಇವಾಗ ಊಟನೇ ಬೇಡ, ತಂಪಾಗತ್ತೆ ಈಗ. ಇವಾಗ 4:50 ಟೀ ಕುಡಿಯೋ ಟೈಮು.
ನಾನು ಟೀ ಕುಡಿಯಲ್ಲ. ಸೊ ಹಾಗಾಗಿ ಮೊನ್ನೆ ನೀವು ನೋಡಿರ್ಬೋದು, ನಾನು ಕೆಂಪು ದಾಸವಾಳದಿಂದ ಜ್ಯೂಸ್ ಮಾಡಿದ್ದೆ. ಸೇಮ್ ಅದೇ ರೀತಿ, ಬಟ್ ಇವತ್ತು ನಾನು ಟೀ ಮಾಡಿ ಕುಡಿತೀನಿ. ಯಾವ ರೀತಿ ಅಂತ ಹೇಳಿದರೆ, ಈ ಕೆಂಪು ದಾಸವಾಳ ತೊಗೊಂಡಿದ್ದೀನಿ ವಾಶ್ ಮಾಡಿ, ಲಿಂಬೆಹಣ್ಣು, ನೆಕ್ಸ್ಟು ಮೀಡಿಯಮ್ ಸೈಜಲ್ಲಿ ಶುಂಠಿ ತೊಗೊಂಡಿದ್ದೀನಿ ನೋಡಿ, ಚಿಕ್ಕದು ಬೆಲ್ಲ ತೊಗೊಂಡಿದ್ದೀನಿ. ಅದರ ಜೊತೆಗೆ ಈ ರೋಸ್ ಮೇರಿ ಲೀವ್ಸ್ ಇದೆಯಲ್ಲ, ತುಂಬಾ ಚೆನ್ನಾಗಿರುತ್ತೆ, ತೋರಿಸ್ತೇನೆ. ರೋಸ್ ಮೇರಿ ಲೀವ್ಸ್ ಇದ್ದು ಸ್ಮೆಲ್ಲ ಅಷ್ಟು ಗೊತ್ತಾಗಲ್ಲ, ಡ್ರೈ ಇದೆಯಲ್ಲ, ಬಟ್ ನೀರಲ್ಲಿ ಕುದಿಸಿ ಸ್ಮೆಲ್ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತೇಳಿ. ಇವಾಗ ಪ್ರಿಪೇರ್ ಮಾಡುವ. ಇವಾಗ ನೀರನ್ನು ಕುದಿಲಿಕ್ಕೆ ಇಟ್ಟಿದ್ದೀನಿ ನೋಡಿ. ಸ್ವಲ್ಪ ತೊಗೊಂಡಿದ್ದೀನಿ ರೋಸ್ ಮೇರಿ ಲೀವ್ಸ್. ಇಷ್ಟೇ ಹಾಕಿದರೆ ಸಾಕು, ಒಳ್ಳೆ ಪರಿಮಳ ಬರುತ್ತೆ. ಚಹಾ ಹುಡಿ ಬದಲಿಗೆ ಇದನ್ನು ಹಾಕ್ತಾಯಿದ್ದೀನಿ. ಇದು ಸ್ಕಿನ್ನಿಗೂ ಮತ್ತು ಹೇರಿಗೂ ಕೂಡ ತುಂಬ ಒಳ್ಳೆಯದು. ಇವಾಗ ಶುಂಠಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಕೊಬ್ಬು ಕರಗಿಸಲಿಕ್ಕೆ ತುಂಬಾ ಒಳ್ಳೆಯದು, ಫ್ಯಾಟೆಲ್ಲ ಬರ್ನ್ ಮಾಡುತ್ತೆ ನೋಡಿ. ಸರಿಯಾಗಿ ಕುದೀತಾ ಇದೆ. ಇವಾಗ ಈ ದಾಸವಾಳ ಹಾಕ್ತಾಯಿದ್ದೀನಿ, ಸರಿಯಾಗಿ ಕುದೀಲಿ. ಈಗ ನೋಡಿ ಯಾವ ಥರ ಕಲರ್ ಬಂದಿದೆ ಅಂತ, ಸ್ವಲ್ಪ ಬ್ಲ್ಯಾಕ್ ಆಗಿ ಕಾಣ್ತಾ ಇದೆ, ಸರಿ ಕುದಿಬೇಕು. ಇವಾಗ ನಾನು ಈ ಸಣ್ಣ ತುಂಡು ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಚೆನ್ನಾಗಿ ಕುದೀತಾ ಇದೆ. ಇವಾಗ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಇವಾಗ ಇದು ತಣ್ಣಗಾಗಬೇಕು. ಆಮೇಲೆ ಇದಕ್ಕೆ ಲಿಂಬೆಯ ರಸವನ್ನು ಹಾಕಲಿಕ್ಕಿದೆ ನೋಡಿ. ದಾಸವಾಳ ಟೀಯನ್ನು ಸೋಸಿಟ್ಟಿದ್ದೀನಿ, ಕಲರ್ ನೋಡಿ ಬ್ಲ್ಯಾಕ್ ಇದೆ. ಇವಾಗ ಒಂದು 2-3 ಡ್ರಾಪ್ಸ್ ಲಿಂಬೆ ರಸವನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ, ಎಷ್ಟು ಕೆಂಪಾಯಿತು. ಮೊನ್ನೆ ಜ್ಯೂಸ್ ಮಾಡಿದ್ದೆ, ಇವತ್ತು ಟೀ. ಸ್ವಲ್ಪ ಚೇಂಜಸ್. ಇವಾಗ ದಾಸವಾಳ ಟೀಯನ್ನು ಕುಡಿತಾ ಇದ್ದೇನೆ, ಆಮೇಲೆ ಸಿಗ್ತೀನಿ. ಚಪಾತಿ ಮಾಡ್ತಾಯಿದ್ದೇನೆ. ನೈಟ್ ತುಂಬ ಕೆಲಸ ಇದೆ, ಸೊ ಹಾಗಾಗಿ ಇವಾಗಲೇ ಚಪಾತಿ ಎಲ್ಲ ಮಾಡಿ ಕಂಪ್ಲೀಟ್ ಮಾಡಿಡ್ತೀನಿ. ಯಾಕೆಂದರೆ ಮತ್ತು ಫಿಶ್ ಎಲ್ಲ ತೊಗೊಂಡು ಬಂದಮೇಲೆ ಫ್ರೈ ಎಲ್ಲ ಮಾಡಲಿಕ್ಕೆ ಅಲ್ಲೇ ಕೆಲಸ ಆಗುತ್ತೆ ನೋಡಿ. ಫೈನಲಿ ಇಷ್ಟು ಚಪಾತಿ ಆಯಿತು. ಇವಾಗ ನೋಡಬೇಕು, ಇವಾಗ ಫಿಶ್ ತರ್ತಾರ ಏನು ಅಂತ ಗೊತ್ತಿಲ್ಲ. ತಂದಮೇಲೆ ನಿಮಗೆ ವಿಡಿಯೋ ಮಾಡಿ ಹೇಳ್ತೀನಿ ಏನು ಮಾಡ್ತಾಯಿದ್ದೀನಿ ಅಂತ. ಅಲ್ಲಿ ಮೀನು ಬಂತು ನೋಡಿ, ಬೂತಾಯಿ ಮತ್ತು ಬಂಗುಡೆ. ಇದನ್ನು ಕಟ್ ಮಾಡಿ ಬರ್ತೀನಿ. ಫಿಶ್ ಸಾಂಬಾರು ರೆಡಿ ಆಯಿತು. ಇದು ಬೂತಾಯಿ ಸಾಂಬಾರು, ಇದು ಬಂಗುಡೆ ಮೀನು. ಮಸಾಲೆ ಎಲ್ಲ ಹಾಕಿಟ್ಟಿದ್ದೀನಿ. ಒಂದು 10 ಮಿನಿಟ್ಸ್ ಆದಮೇಲೆ ಫ್ರೈ ಮಾಡೋದು. ಅಕ್ಕ ಮೀನು ಫ್ರೈ ಮಾಡ್ತಾಯಿದ್ದಾಳೆ, ಬಂಗುಡೆ ಮೀನು ಫ್ರೈ. ಹಾಗೆ ಬಿಸಿ ಬಿಸಿ ಮೀನು ಫ್ರೈ ರೆಡಿ ಆಗ್ತಾಯಿದೆ. ಇಲ್ಲಿ ಕೋಟಿಂಗ್ ಮಾಡ್ತಾಯಿದ್ದಾಳೆ ಅಕ್ಕ, ರವೆ ಎಲ್ಲ ಹಾಕಿ. ಇದು ಮೀನಿನ ಮೊಟ್ಟೆ, ಅದು ಕೂಡ ಚೆನ್ನಾಗಾಗುತ್ತೆ. ಓಕೆ.